ಮೋಶಾಗೆ ಕಾಡುತ್ತಿದೆಯಾ ಆ ಭಯ? ಸಂಸತ್ನಲ್ಲಿ ಯಾಕೆ ಬಿಡುತ್ತಿಲ್ಲ ಬಾಯಿ? ಅಮಿತ್ ಶಾ ಜೈಲಿಗೆ ಹೋಗಿದ್ದು ಯಾಕೆ? ಹೇ ಗೈಸ್, ನಮಸ್ಕಾರ. ಎಲ್ಲರಿಗೂ ಹಲೋ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ನಾವೆಲ್ಲ ಇಂಟರ್ನೆಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದಿನವೂ ಒಂದಲ್ಲ ಒಂದು ಮಾತು ಕೇಳ್ತಿರ್ತೇವೆ. ಮೋದಿಯವರದ್ದು 56 ಇಂಚಿನ ಇದೆ. ಮೋದಿಯವರ ಒಂದು ಫೋನ್ ಕಾಲ್ನಲ್ಲಿ ರಷ್ಯಾ ಉಕ್ರೇನ್ ಯುದ್ಧವೇ ನಿಂತು ಹೋಯಿತು. ಮೋದಿ ಜಾಗತಿಕ ನಾಯಕ ಅಂತ ಅವರ ಫಾಲೋವರ್ಸ್ ಕೊಂಡಾಡ್ತಿರ್ತಾರೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ದೇಶದ ಸಂಸತ್ನಲ್ಲಿ ಮುಂಗಾರು ಅಧಿವೇಶನ ಶುರುವಾಗಿ ದಿನಗಳು ಉರುಳುತ್ತಿದ್ರು ದೇಶವನ್ನ ಕಾಡುತ್ತಿರೋ ಪ್ರಮುಖ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ದೇಶದ ಗೃಹ ಸಚಿವ ಅಮಿತ್ ಶಾ ಅವರಿಂದ ಸಂಸತ್ನ ಒಳಗೆ ಸ್ಪಷ್ಟ ಉತ್ತರನೇ ಬರ್ತಿಲ್ಲ ಅಂತ ವಿಪಕ್ಷಗಳು ಗಂಭೀರ ಆರೋಪ ಮಾಡ್ತಿವೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸಚಿವರು ಪ್ರಧಾನಿಯು ಸಂಸತ್ಗೆ ಉತ್ತರದಾಯಿಯಾಗಿರ್ಬೇಕು. ಆದ್ರೆ ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳ ಮೇಲಿನ ಪೆಲೆಟ್ ಗನ್ ದಾಳಿ ಇರಲಿ ಅಥವಾ ಅಯೋಧ್ಯೆಯ ರಾಮ ಮಂದಿರದ ವಿಷಯವೇ ಇರಲಿ, ಪ್ರತಿಪಕ್ಷಗಳು ಕೇಳಿರೋ ಸರಳ ಪ್ರಶ್ನೆಗೆ ಗೃಹ ಸಚಿವರು ಸಂಸತ್ತಿನ ಒಳಗೆ ಬಂದು ನಿಖರ ಉತ್ತರ ಕೊಟ್ಟಿಲ್ಲ ಯಾಕೆ? ಅಷ್ಟಕ್ಕೂ ಮೋಶ ಅಂತ ಕರೆಸಿಕೊಳ್ಳೋ ಭಾರತೀಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಜೋಡಿಗೆ ವಿಪಕ್ಷಗಳ ಪ್ರಶ್ನೆಗಳನ್ನ ಎದುರಿಸೋಕೆ ಭಯಾನ? ಅಮಿತ್ ಶಾ ಅವರ ಈ ಹಿಂದಿನ ರಾಜಕೀಯ ಪಯಣ ಹಾಗೂ ಜೈಲು ದಿನಗಳ ರಹಸ್ಯವೇನೋ, ಆ ಇಡೀ ಕಥೆಯನ್ನ ಇವತ್ತು ಎಳೆ ಎಳೆಯಾಗಿ ಬಿಚ್ಚಿಡ್ತೇವೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರಿ, ಈಗ ಮೊದಲು ಸಂಸತ್ನಲ್ಲಿ ನಡೀತಿರೋ ಬಿಸಿ ಬಿಸಿ ರಾಜಕೀಯ ಹೈಡ್ರಾಮಾ ಏನು ಅಂತ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಗೃಹ ಸಚಿವರು ಹಾಗೂ ಪ್ರಧಾನಿ ಮೋದಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಪಕ್ಷಗಳು ಮುಖ್ಯವಾಗಿ 2 ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಧರಣಿ ನಡೆಸುತ್ತಿವೆ. ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ವಿರೋಧಿಸಿ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದಾಗ ಅವರ ಮೇಲೆ ಪೆಲೆಟ್ ಗನ್ ದಾಳಿ ನಡೆಸಲು ಆದೇಶ ಕೊಟ್ಟವರು ಯಾರು? ಅಮಾಯಕ ವಿದ್ಯಾರ್ಥಿಗಳ ಧ್ವನಿಯನ್ನು ಅಡಗಿಸಲು ಯತ್ನಿಸಿದವರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ? ರಾಮ ಮಂದಿರ ಹುಂಡಿ ಕಳುವು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಏನ್ ಸ್ಪಷ್ಟನೆ ನೀಡುತ್ತೆ? ರಾಹುಲ್ ಗಾಂಧಿ ಅವರಂತೂ ನೇರವಾಗಿಯೇ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿರುವ ಅಪರಾಧಿ ಪ್ರಜ್ಞೆಯಿಂದಲೇ ಕೇಂದ್ರ ಸರ್ಕಾರ ಮುಖ ಮುಚ್ಚಿಕೊಂಡು ಓಡಾಡ್ತಿದೆ ಅಂತ ಟೀಕಿಸಿದ್ದಾರೆ. ಇತ್ತ ಖರ್ಗೆ ಅವರು ನಾವು ಚರ್ಚೆಗೆ ಸಿದ್ಧರಾಗಿದ್ದೇವೆ, ಗೃಹ ಸಚಿವರು ಓಡಿ ಹೋಗದೆ ಸಂಸತ್ತಿಗೆ ಬಂದು ಉತ್ತರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ಭಾರತೀಯ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಸಂಸತ್ತು ಅಂದ್ರೆ ಬರೀ ಕಟ್ಟಡವಲ್ಲ, ಅದು ಜನರ ಧ್ವನಿ. ಯಾವುದೇ ಇಲಾಖೆಯ ಸಚಿವರಾಗಲಿ ತಮ್ಮ ನಿರ್ಧಾರಗಳಿಗೆ ಸಂಸತ್ನಲ್ಲಿ ಸಂಸದರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಅದು ಪ್ರಜಾಪ್ರಭುತ್ವದ ಮೂಲ ಧರ್ಮ. ಆದ್ರೆ ವಿಪಕ್ಷಗಳ ಈ ಪ್ರಶ್ನೆಗಳಿಗೆ ಗೃಹ ಇಲಾಖೆ ಸೂಕ್ತ ಉತ್ತರ ನೀಡದೆ ಜಾರಿಕೊಳ್ಳುತ್ತಿರುವುದು ಈಗ ದೊಡ್ಡ ಮಟ್ಟದ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸ್ನೇಹಿತರೆ, ನಾವು ಇತಿಹಾಸವನ್ನ ಗಮನಿಸಿದ್ರೆ ಕೇಂದ್ರ ಗೃಹ ಸಚಿವಾಲಯ ಇಂಥ ಗಂಭೀರ ಪ್ರಶ್ನೆಗಳಿಂದ ದೂರ ಉಳಿದಿರುವುದು ಅಥವಾ ತಕ್ಷಣಕ್ಕೆ ಸ್ಪಷ್ಟ ಉತ್ತರ ನೀಡದೇ ಇರೋದು ಇದೇ ಮೊದಲೇನೂ ಅಲ್ಲ. ಕಳೆದ ಕೆಲ ವರ್ಷಗಳಿಂದ ದೇಶದ ಭದ್ರತೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹಲವು ವಿವಾದಗಳು ಇದ್ದಾಗಲೂ ಇದೇ ರೀತಿಯ ಚಿತ್ರಣವಿತ್ತು. 2019ರ ಪುಲ್ವಾಮಾ ದಾಳಿ, ಅಮಿತ್ ಶಾ ಅವರು ಗೃಹ ಸಚಿವರಾದ ಹೊಸದರಲ್ಲೇ 40 ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾದ್ರು. ಇದು ದೇಶದ ರಾಷ್ಟ್ರೀಯ ಭದ್ರತೆ ಹಾಗೂ ಗುಪ್ತಚರ ಇಲಾಖೆಯ ಗಂಭೀರ ವೈಫಲ್ಯವಾಗಿತ್ತು. ಆದ್ರೆ ಸಂಸತ್ನಲ್ಲಿ ಇದರ ಕುರಿತು ಪೂರ್ಣ ಪ್ರಮಾಣದ ತೃಪ್ತಿದಾಯಕ ಉತ್ತರ ಸಿಗಲಿಲ್ಲ. 2020ರ ದೆಹಲಿ ಗಲಭೆ, ದೇಶದ ರಾಜಧಾನಿಯಲ್ಲೇ ಗಲಭೆಗಳು ನಡೆದಾಗ ದೆಹಲಿ ಪೊಲೀಸ್ ಇಲಾಖೆ ಗೃಹ ಸಚಿವಾಲಯದ ಕೈಯಲ್ಲಿದ್ರೂ ಮುನ್ನೆಚ್ಚರಿಕೆ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಎಂಬ ಪ್ರಶ್ನೆ ಎತ್ತಲಾಗಿತ್ತು. 2021ರ ಪೆಗಾಸಸ್ ಸ್ಪೈವೇರ್, ದೇಶದ ಗಣ್ಯರು, ಪತ್ರಕರ್ತರು ಮತ್ತು ವಿಪಕ್ಷ ನಾಯಕರ ಫೋನ್ಗಳ ಮೇಲೆ ಕಣ್ಣಿಡಲು ಪೆಗಾಸಸ್ ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಾಗ ಗೃಹ ಇಲಾಖೆ ಸುಮ್ಮನಾಯಿತು. ಮಣಿಪುರ ಹಿಂಸಾಚಾರ, ಇನ್ನ 2023ರಿಂದ ಮಣಿಪುರದಲ್ಲಿ ಹೊತ್ತಿ ಉರಿಯುತ್ತಿರುವ ಆಂತರಿಕ ಕಲಹದ ಬಗ್ಗೆ ವಿಪಕ್ಷಗಳು ಸಂಸತ್ನಲ್ಲಿ ದೀರ್ಘ ಚರ್ಚೆಗೆ ಒತ್ತಾಯಿಸುತ್ತಲೇ ಬಂದಿವೆ. ಆದ್ರೆ ಡಬಲ್ ಇಂಜಿನ್ ಸರ್ಕಾರದ ನಿರ್ವಹಣೆ ಬಗ್ಗೆ ಖಚಿತವಾದ ಪರಿಹಾರಾತ್ಮಕ ಉತ್ತರ ಸಿಗಲಿಲ್ಲ. ಹೀಗೆ ಪ್ರಮುಖ ಭದ್ರತಾ ವಿಚಾರಗಳು ಬಂದಾಗಲೆಲ್ಲ ಸಂಸತ್ನಲ್ಲಿ ಮುಖಾಮುಖಿ ಚರ್ಚೆ ಮಾಡುವುದರಿಂದ ಸರ್ಕಾರ ಹಿಂಜರಿಯುತ್ತಿದೆ ಅನ್ನೋದು ಪ್ರತಿಪಕ್ಷಗಳ ಪ್ರಮುಖ ಆರೋಪವಾಗಿದೆ. ಅಮಿತ್ ಶಾ ರಾಜಕೀಯ ಪಯಣ, ಆರ್ಎಸ್ಎಸ್ನಿಂದ ಗುಜರಾತ್ ಅಂಗಳದವರೆಗೆ. ಅಷ್ಟಕ್ಕೂ ಯಾರು ಈ ಅಮಿತ್ ಶಾ? ಇವರ ರಾಜಕೀಯ ಬೆಳವಣಿಗೆಯ ಹಾದಿ ಹೇಗಿತ್ತು? ಬನ್ನಿ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಮುಂಬೈನ ಜೈನ ಕುಟುಂಬದಲ್ಲಿ ಜನಿಸಿದ 61 ವರ್ಷದ ಅಮಿತ್ ಬಾಯಿ ಅನಿಲ್ ಚಂದ್ರ ಶಾ ಅವರು ಮೂಲತಃ ಬಯೋಕೆಮಿಸ್ಟ್ರಿ ಪದವೀಧರರು. ಷೇರು ದಳ್ಳಾಳಿಯಾಗಿ ಗುಜರಾತ್ನ ಹಣಕಾಸು ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದವರು. ಚಿಕ್ಕಂದಿನಿಂದಲೇ ಆರ್ಎಸ್ಎಸ್ ಜೊತೆ ಗುರುತಿಸಿಕೊಂಡಿದ್ದ ಅಮಿತ್ ಶಾ ಕಾಲೇಜು ದಿನಗಳಲ್ಲಿ ಎಬಿವಿಪಿಯ ಪ್ರಮುಖ ನಾಯಕರಾಗಿದ್ರು. 1982ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಅಮಿತ್ ಶಾ 1986ರಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು. 1997ರಲ್ಲಿ ಸರ್ಕೇಜ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಸತತ 4 ಬಾರಿ ಗೆದ್ದು ಗುಜರಾತ್ ರಾಜಕಾರಣದಲ್ಲಿ ತಮ್ಮ ಹಿಡಿತ ಸಾಧಿಸಿದ್ರು.
2010 ಜೈಲು ದಿನಗಳ ರಹಸ್ಯ. 2002 ಗುಜರಾತ್ ಘಟನೆಗಳ ನಂತರ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಅಮಿತ್ ಶಾ ಅವರಿಗೆ ಗೃಹ ಖಾತೆ ಸೇರಿದಂತೆ ಬರೋಬ್ಬರಿ 10 ಪ್ರಮುಖ ಖಾತೆಗಳ ಜವಾಬ್ದಾರಿ ಸಿಕ್ಕಿತ್ತು. ಆದ್ರೆ ಆ ಕಾಲಘಟ್ಟದಲ್ಲಿ ಸೊಹರಾಬುದ್ದೀನ್, ಇಶ್ರತ್ ಜಹಾನ್ ಪ್ರಕರಣ ಸೇರಿದಂತೆ ಕೆಲ ಎನ್ಕೌಂಟರ್ ಆರೋಪಗಳು ಇವರ ಮೇಲೆ ಕೇಳಿಬಂದ್ವು. ಸಿಬಿಐ ತನಿಖೆ ಕೈಗೆತ್ತಿಕೊಂಡಾಗ ಜುಲೈ 25, 2010ರಂದು ಅಮಿತ್ ಶಾ ಅವರನ್ನ ಬಂಧಿಸಲಾಯಿತು. ಅವರು ಸುಮಾರು 3 ತಿಂಗಳ ಕಾಲ ಜೈಲಿನಲ್ಲಿದ್ದರು ಮತ್ತು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಗುಜರಾತ್ನಿಂದ ಹೊರಗುಳಿಯಬೇಕಾಯಿತು. ನಂತರ 2012ರಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ವಾಪಸ್ ಬಂದ ಅವರು 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವಿಗೆ ತಂತ್ರಗಾರರಾಗಿ ಕೆಲಸ ಮಾಡಿದ್ರು. 2019ರಲ್ಲಿ ದೇಶದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಚಾಣಕ್ಯ ತಂತ್ರಗಾರಿಕೆಗೆ ಹೆಸರುವಾಸಿಯಾಗಿದ್ರು. ಸಂಸತ್ನ ಒಳಗೆ ಸಾರ್ವಜನಿಕ ಪ್ರಶ್ನೆಗಳನ್ನ ಎದುರಿಸುವಾಗ ಹಿಂಜರಿಯುತ್ತಿದ್ದಾರೆ ಅನ್ನೋದು ಪ್ರಜಾಪ್ರಭುತ್ವದ ಆರೋಗ್ಯ ದೃಷ್ಟಿಯಿಂದ ಯೋಚಿಸಬೇಕಾದ ವಿಷಯ. ಯಾವುದೇ ಸರ್ಕಾರವಿರಲಿ, ಎಷ್ಟೇ ಪ್ರಭಾವಿ ನಾಯಕರೇ ಇರಲಿ, ಸಂಸತ್ತಿಗೆ ಮತ್ತು ದೇಶದ ಜನರಿಗೆ ಉತ್ತರ ಕೊಡುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಕರ್ತವ್ಯ. ಇವತ್ತು ಯುವ ಜನತೆ, ವಿದ್ಯಾರ್ಥಿಗಳು ಮತ್ತು ನಾಗರಿಕರು ದೇಶದ ಪ್ರತಿಯೊಂದು ಬೆಳವಣಿಗೆಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ನೀಡದೆ ಸಂಸತ್ತಿನ ಕಲಾಪಗಳಿಂದ ದೂರ ಉಳಿಯುವುದು ಅಥವಾ ಚರ್ಚೆಗಳಿಂದ ನುಣುಚಿಕೊಳ್ಳುವುದು ಒಬ್ಬ ಜವಾಬ್ದಾರಿಯುತ ನಾಯಕನಿಗೆ ಶೋಭೆ ತರುವುದಿಲ್ಲ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ನಾವು ಗಮನಿಸಬೇಕು. ಅಮಿತ್ ಶಾ ಅವರನ್ನ ಬಿಜೆಪಿ ಮತ್ತು ಅವರ ಬೆಂಬಲಿಗರು ಆಧುನಿಕ ರಾಜಕೀಯದ ಚಾಣಕ್ಯ ಅಂತ ಕರೆಯುತ್ತಾರೆ. ಎಲೆಕ್ಷನ್ ಸ್ಟ್ರಾಟಜಿ ಮಾಡುವುದು, ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಗಳನ್ನು ರಚಿಸುವುದು ಅಥವಾ ಚುನಾವಣೆ ಗೆಲ್ಲಲು ತಂತ್ರ ಕುತಂತ್ರ ಹೆಣೆಯೋದ್ರಲ್ಲಿ ಅವರು ನಿಸ್ಸೀಮರು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಒಂದು ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸುವುದು ಬೇರೆ, ಸಂಸತ್ನಲ್ಲಿ ಜವಾಬ್ದಾರಿಯುತ ಗೃಹ ಸಚಿವನಾಗಿ ದೇಶದ ಜನರಿಗೆ ಉತ್ತರಿಸುವುದು ಬೇರೆ. ಚುನಾವಣಾ ಪ್ರಚಾರದ ರ್ಯಾಲಿಗಳಲ್ಲಿ ಗಂಟೆಗಟ್ಟಲೆ ನಿಂತು ವಿಪಕ್ಷಗಳ ಮೇಲೆ ವಾಗ್ದಾಳಿ ನಡೆಸುವ ಅಮಿತ್ ಶಾ ಅವರು ಸಂಸತ್ನ ಒಳಗೆ ಬಂದಾಗ ಮಾತ್ರ ವಿಪಕ್ಷಗಳ ತೀಕ್ಷ್ಣ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲು ಹಿಂಜರಿಯುತ್ತಿದ್ದಾರೆ ಅನ್ನೋದು ವಿಪಕ್ಷಗಳ ಬಲವಾದ ಆರೋಪ. ನೀಟ್ ಪರೀಕ್ಷೆ ಅಕ್ರಮದಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಬಿದ್ದಾಗ ಗೃಹ ಇಲಾಖೆ ಏನ್ ಮಾಡ್ತಿತ್ತು? ಅಮಾಯಕ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಬೀದಿಗಿಳಿದು ಪ್ರತಿಭಟಿಸಿದಾಗ ಅವರ ಮೇಲೆ ಪೆಲೆಟ್ ಗನ್ ದಾಳಿ ನಡೆಸುವ ಅಗತ್ಯ ಏನಿತ್ತು ಅಂತ ಸಂಸತ್ನಲ್ಲಿ ಪ್ರಶ್ನಿಸಿದ್ರೆ ಅದಕ್ಕೆ ಸಂಬಂಧಿಸಿದ ಸಚಿವರು ಅಥವಾ ಗೃಹ ಇಲಾಖೆ ಸಾರ್ವಜನಿಕವಾಗಿ ಉತ್ತರಿಸದೆ ಓಡಿ ಹೋಗೋದು ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ಚಾಣಕ್ಯ ಎನಿಸಿಕೊಂಡವರು ಸಂಸತ್ತಿನ ಕಲಾಪಗಳನ್ನು ಎದುರಿಸಲು ವಿಪಕ್ಷಗಳ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಿ ತಮ್ಮ ಆಡಳಿತ ವೈಖರಿಯನ್ನ ಸಮರ್ಥಿಸಿಕೊಳ್ಳಲು ಹೆದರೋದೇಕೆ? ಪ್ರಶ್ನೆಗಳಿಂದ ತಪ್ಪಿಸಿಕೊಂಡು ತಿರುಗಿದ್ರೆ ಆ ಚಾಣಕ್ಯ ಎಂಬ ಬಿರುದಿಗೆ ಅರ್ಥವಾದ್ರೂ ಏನು ಉಳಿಯುತ್ತದೆ? ಸ್ನೇಹಿತರೆ, ಒಂದು ಕಾಲ ಇತ್ತು, ಮೋದಿ ಅಮಿತ್ ಶಾ ಏನೇ ಮಾಡಿದ್ರು, ಏನೇ ನಿರ್ಧಾರ ತಗೊಂಡ್ರು ದೇಶದ ಜನ ಕಣ್ಣು ಮುಚ್ಚಿಕೊಂಡು ಬೆಂಬಲಿಸುತ್ತಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಇವತ್ತಿನ ಯುವ ಜನತೆ, ವಿದ್ಯಾರ್ಥಿಗಳು ಮತ್ತು ಜಾಗೃತ ನಾಗರಿಕರು ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ. ಪ್ರಚಾರದ ಹೊಳಪಿನಲ್ಲಿ ಬರೀ ಭಾಷಣಗಳ ಮೇಲೆಯೇ ರಾಜಕೀಯ ನಡೆಸಲು ಇನ್ಮುಂದೆ ಸಾಧ್ಯವಿಲ್ಲ ಅನ್ನೋದು ಇತ್ತೀಚಿನ ಬೆಳವಣಿಗೆಗಳಿಂದ ಸ್ಪಷ್ಟವಾಗ್ತಿದೆ. ಶಿಕ್ಷಣ ವಲಯದಲ್ಲಿ ನಡೆದ ಕೆಪಿಎಸ್ಸಿ ಅಥವಾ ನೀಟ್ ಅಕ್ರಮಗಳೇ ಇರಲಿ, ದೇಶದ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದಾಗ ಯುವಜನತೆ ಬೀದಿಗಿಳಿಯಲಿದ್ದಾರೆ. ಅದರ ಬಿಸಿಗೆ ಹೆದರಿಯೇ ಇತ್ತೀಚೆಗೆ ಧರ್ಮೇಂದ್ರ ಪ್ರಧಾನ್ ಅವರಂತಹ ಪ್ರಭಾವಿ ಸಚಿವರನ್ನೇ ಕುರ್ಚಿಯಿಂದ ಕೆಳಗಿಳಿಸಬೇಕಾದ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಎದುರಾಯಿತು. ಇದು ಬರೀ ಒಬ್ಬ ಸಚಿವರ ರಾಜೀನಾಮೆಯಲ್ಲ, ಬದಲಿಗೆ ದೇಶದ ಜನ ಮತ್ತು ಯುವಶಕ್ತಿ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನಿಸಲು ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಈ ರೀತಿಯ ಸಾರ್ವಜನಿಕ ಆಕ್ರೋಶ ಮತ್ತು ವಿಪಕ್ಷಗಳ ನಿರಂತರ ದಾಳಿಯೇ ಈಗ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರಲ್ಲಿ ಒಂದು ರೀತಿಯ ನಡುಕ ಹುಟ್ಟಿಸಿದೆ. ಇದೇ ಕಾರಣಕ್ಕೆ ಅವರು ಸಂಸತ್ನಲ್ಲಿ ವಿಪಕ್ಷಗಳ ಎದುರು ನಿಂತು ಮುಖಾಮುಖಿ ಚರ್ಚೆ ಮಾಡಲು ಹಿಂಜರಿಯುತ್ತಿದ್ದಾರೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಎಷ್ಟೇ ಪ್ರಬಲವಾಗಿದ್ರೂ ಸಾರ್ವಜನಿಕರ ಪ್ರಶ್ನೆಗಳಿಗೆ ಮಣಿಯಲೇಬೇಕು. ಪ್ರಶ್ನೆಗಳಿಗೆ ಹೆದರಿ ಅಡಗಿಕೊಳ್ಳುವುದು ಜವಾಬ್ದಾರಿಯುತ ನಾಯಕರ ಲಕ್ಷಣವಲ್ಲ. ಸ್ನೇಹಿತರೆ, ದೇಶದ ಸಂಸತ್ನಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಗಳ ಬಗ್ಗೆ, ಪ್ರಧಾನಿ ಹಾಗೂ ಗೃಹ ಸಚಿವರ ಮೌನದ ಬಗ್ಗೆ ನಿಮಗೇನನ್ಸುತ್ತೆ? ವಿಪಕ್ಷಗಳು ಕೇಳ್ತಿರೋ ಪ್ರಶ್ನೆಗಳು ಸಮಂಜಸವಾಗಿವ್ಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ತಲುಪಲಿ. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಹಲೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸಿ ಬಿಸಿ ರಾಜಕೀಯ ವಿಷಯದೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.